10 ದಿನಗಳ ಚಳಿಗಾಲದ ಅಧಿವೇಶನ ಅಂತ್ಯವಾಗಿದೆ. ಕಡೇ ದಿನ ಅನೇಕ ಸ್ವಾರಸ್ಯಕರ ಸಂಗತಿಗಳು ನಡೆದವು. ಸಿಎಂ ಹಾಗೂ ಡಿಸಿಎಂ ಬಿಜೆಪಿಯ ಯತ್ನಾಳ್ರ ಕಾಲೆಳೆದು ಸದನದಲ್ಲಿ ನಡೆದಂತಹ ಅನೇಕ ಬೆಳವಣಿಗೆಗಳ ಕುರಿತ ಒಂದು ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ. ಎಲ್ಲ ಗೊತ್ತಿದೆ ತರ ನಟನೆ ಮಾಡೋದು. ಅದಕ್ಕೆ ಅದನ್ನ ಪೆದ್ದ ಜಾಂಡ್ರು ಅಂತ ಕರೀತಾರೆ. ಅವ್ರ ತಾಯಿಯವರಿಗೆ ನನ್ನ ನಾಯಕ ಅನ್ಕೋತ ಈಗ ಪಾಪ ಅವ್ರಕ್ಕಿಂತ 20 ವರ್ಷ ಸಣ್ಣವ್ರ ಮುಂದೆ ಕೈ ಮುಕ್ಕೋತ ಅಡ್ಯಾಡ. ತಮಿಳುನಾಡಿಗೆ ಲಾಭ ಆಗುತ್ತೆ, ಅವ್ರಿಗೆ ಅನುಕೂಲ ಆಗುತ್ತೆ. ಅವರು ರಾಜಕೀಯಕ್ಕೋಸ್ಕರ ವಿರೋಧ ಮಾಡ್ತಾರೆ. ನಿಮ್ಮ ಫ್ರೆಂಡ್ ಅಲ್ಲ ಸರ್ ಅವರು, ಗೋವಾದವರು ನಿಮ್ಮ ಫ್ರೆಂಡು. ಹೇಳ್ಬತ್ತೆ ಹೋಗಿ 5 ಗ್ಯಾರಂಟಿಗಳನ್ನು ಕೂಡ ಜಾರಿಗೆ ಕೊಟ್ಟಿದ್ದೇವೆ. ಅಕ್ಕಿ ಎಷ್ಟು ಕೊಡ್ತೀನಿ ಅಂತಿದ್ರಿ? 10 ಕೆಜಿ ಎಲ್ಲಿ ಹೋಯ್ತು 10 ಕೆಜಿ? ಬೆಳಗಾವಿಯ ಅಧಿವೇಶನದ ಕೊನೆ ದಿನ ಬಲು ಮಜವಾಗಿತ್ತು. ಹಲವು ವಿಚಾರಗಳನ್ನ ಪ್ರಸ್ತಾಪಿಸಿದ ಸಿಎಂ ಸಿದ್ದರಾಮಯ್ಯನವರು ಯತ್ನಾಳ್ ಕಾಲೆಳೆದ್ರು. ಪೆದ್ದಾಣ ಎಲ್ಲ ಗೊತ್ತಿದೆ ತರ ನಟನೆ ಮಾಡೋದು. ಅದಕ್ಕೆ ಅದನ್ನ ಪೆದ್ದ ಜಾಂಡ್ರು ಅಂತ ಕರೀತಾರೆ. ನೀವು ಪೆದ್ದ ಜಾಂಡ್ರಲ್ವಾ? ನೀವು ಬಹಳ ಬುದ್ಧಿವಂತರು ಯತ್ನಾಳ್ ಅವರೇ. ದಟ್ ಈಸ್ ವೈ ಯು ಆರ್ ಎ ಕ್ರಿಟಿಕಲ್ ಇನ್ಸೈಡರ್. ಬಸವರಾಜ ರಾಯರೆಡ್ಡಿ ಮುಂದಿಟ್ಟುಕೊಂಡು ಸರ್ಕಾರದ ಕಾಲೆಳೆದ ಯತ್ನಾಳ್ಗೆ ಡಿಸಿಎಂ ಡಿಕೆಶಿ ಟಾಂಗ್ ಕೊಟ್ರು. ಮಾನ್ಯ ಯತ್ನಾಳ್ ಅವರೇ, ಬಸವ ಕಲ್ಯಾಣ ಏನೋದು ಏನ್ ಹೇಳಿ? ಬಸವಣ್ಣನವರ ಕಾರ್ಯಕ್ಷೇತ್ರ, ಅಲ್ಲೇ ಅನುಭವ ಮಂಟಪ ಇದ್ದದ್ದು. ಕರ್ಮಭೂಮಿ ಕಾರ್ಯಕ್ಷೇತ್ರ ಅಂದ್ರೂ ಒಂದೇ, ಕರ್ಮಭೂಮಿ ಅಂದ್ರೂ ಒಂದೇ. ಆಯ್ತಪ್ಪ, ನೀ ರಾಯರೆಡ್ಡಿ ಹೇಳದನ್ನೇ ಹೇಳ್ತೀನಿ, ನನ್ಗೇನಂತೆ. ಎಲ್ಲ ಶಾಂತ ಏನಿಲ್ಲ, ಅವ್ರು ಶಾಂತವಾಗಿದ್ದಾರೆ. ನೀವು ಎಷ್ಟೇ ಪಂಪ್ ಹೊಡೆದ್ರು ಕೂಡ ಅವ್ರು ಶಾಂತವಾಗಿ ಇರ್ತಾರೆ. ಇಡೀ ನಿಮ್ ಸಮುದಾಯ ನಿಮ್ ಶಾಂತ ಮಾಡತ್ರ ಕಾಯ್ಕೊಂಡು ಕೂತಿದೆ. ಅದರಿಂದ ಮಾನ್ಯ ಅಧ್ಯಕ್ಷರೇ, ಹೈದರಾಬಾದ್ ಕರ್ನಾಟಕಕ್ಕೆ ಈಗ ರಾಯರೆಡ್ಡಿ ಅವರು ಮಾತಾಡಿದ್ರು. ಶಾಂತಿ ಮಾಡೋ ಆಗುದಿಲ್ಲ ಅಂತ ಅವ್ರು ಹೇಳಿದ್ರು. ಪಾಪ ಅವ್ರು ನಾನು ಶಾಂತಿ ಮಾಡಬಾರ್ದತ್ತೆ ಅದೊಂದು ಟೀಮ್ ಕಟ್ಕೊಂಡು ಬಿಟ್ಟಾರೆ. ಅವ್ರ ತಾಯಿಯವರಿಗೆ ನನ್ನ ನಾಯಕ ಅನ್ಕೋತ ಈಗ ಪಾಪ ಅವ್ರಕ್ಕಿಂತ 20 ವರ್ಷ ಸಣ್ಣವ್ರ ಮುಂದೆ ಕೈ ಮುಕ್ಕೋತ ಅಡ್ಯಾಡ. ಈಗ ವಿಜಯೇಂದ್ರನ ಅಧ್ಯಕ್ಷರು ಮಾಡ್ಕೊಂಡಿಲ್ವ ಇವರು? ಅದೇ ಅವ್ರು ಹೇಳಿದ್ದು. ಪಾಲಿಟಿಕ್ಸ್ ಈಗ ಗುಜರಾತ್ ಅಂತ ಇದ್ಕೊಳ್ಳಿ, ಈಗ ರಾಜಸ್ಥಾನ್ ಅಂತ ಇದ್ಕೊಳ್ಳಿ, ಎಲ್ಲ ಫಸ್ಟ್ ಟೈಮಲ್ಲಿ ಸಾಗ್ಬಿಟ್ಟಿದ್ದಾರೆ. ಈಗ ನೀವು 7 ಟೈಮ್ ಗೆದ್ರು ನಿಮ್ನ ಹಿಂಗ್ಲ ಏನ್ ಮಾಡಕ್ಕಾಗಲ್ಲ. ಈಗ ನಾನು 8 ಸತಿ ಗೆದ್ದಿದ್ದೀನಿ, ನೀವು 8 ಸತಿ ಗೆದ್ದಿದ್ದೀರಿ, ಏನು ಮಾಡಕ್ಕಾಗಲ್ಲ. ಯಾರು ಬೇಕಾದ್ರೂ ಹಿಂದಿಯರು ಬಂದು ಕುತ್ಕೊಬಿಡು. ಅಲ್ಲ, ರಾಜಕೀಯದಲ್ಲಿ ಸೀನಿಯರ್ ಜೂನಿಯರ್ ಅಂತಿಲ್ಲ. ಅಧಿಕಾರ ಸಿಕ್ಕಿದವನು ಸೀನಿಯರ್, ಸಿಕ್ಕದವನು ಜೂನಿಯರ್. ನಾನು ಕೇಳಿದ್ನಲ್ಲ, ಕರೆಕ್ಟ್ ಆಗಿ ಹೇಳಿದ್ರಿ. ಅಧಿಕಾರ ಸಿಕ್ಕದವರು ಸೀನಿಯರ್, ಅಧಿಕಾರ ಸಿಕ್ಕದಿರೋರು ಜೂನಿಯರ್. ನೀರಾವರಿ ವಿಚಾರ ಪ್ರಸ್ತಾಪ ಮಾಡಿದ ಸಿಎಂ ಮೇಕೆದಾಟು ಯೋಜನೆಗೆ ತಮಿಳುನಾಡಿನವರು ವಿರೋಧ ಮಾಡ್ತಿದ್ದಾರೆ ಎಂದಾಗ ಅಶೋಕ್ ಕಿಡಿಕಾರಿದ್ರು. ಡ್ಯಾಮ್ ಕಟ್ಟೋದಿದೆಯಲ್ಲ, ಇಟ್ಸ್ ಎ ಬ್ಯಾಲೆನ್ಸಿಂಗ್ ರಿಸರ್ವಾಯರ್. ಕರ್ನಾಟಕದ ವ್ಯಾಪ್ತಿನಲ್ಲೇ ಕಟ್ಟೋದು, ತಮಿಳುನಾಡಿಗೂ ಇದಕ್ಕೂ ಸಂಬಂಧ ಇಲ್ಲ. ಕರ್ನಾಟಕದ ಬೌಂಡ್ರಿ ಒಳಗಡೆನೆ ಕಟ್ಟೋದು, ಮುಳುಗಡೆ ಆಗೋದು ಕರ್ನಾಟಕದ ಜಮೀನು. ಇದರಿಂದ ತಮಿಳುನಾಡಿಗೆ ಏನು ಹಾನಿ ಆಗಲ್ಲ. ಆನ್ ದಿ ಅದರ್ ಹ್ಯಾಂಡ್ ತಮಿಳುನಾಡಿಗೆ ಲಾಭ ಆಗುತ್ತೆ, ಅವ್ರಿಗೆ ಅನುಕೂಲ ಆಗುತ್ತೆ. ಅವರು ರಾಜಕೀಯಕ್ಕೋಸ್ಕರ ವಿರೋಧ ಮಾಡ್ತಾರೆ. ಈಗ ನಿಮ್ಮ ಫ್ರೆಂಡ್ ಅಲ್ಲ ಸರ್ ಅವರು, ಗೋವಾದವರು ನಿಮ್ಮ ಫ್ರೆಂಡು. ಹೇಳ್ಬತ್ತೆ ಹೋಗಿ, ಈಗ ಮನೆ ಗೋವಾದವರು ನಿಮ್ಮ ಫ್ರೆಂಡು. ಮಾದಾಯಿಗೆ ಹೋಗಿ ಮೇಕೆದಾಟು ಮೇಕೆದಾಟಲ್ಲ, ಮಾದಾಯಿ ಯೋಜನೆನ ಪ್ರೈಮ್ ಮಿನಿಸ್ಟರ್ ನಿಯೋಗ ಕರ್ಕೊಂಡು ಹೋಗಿದ್ದೆ. ಈಗ ಚೀಫ್ ಮಿನಿಸ್ಟರ್ ಅಲ್ಲಪ್ಪ, ನಿಮ್ಮವರೇ ಚೀಫ್ ಮಿನಿಸ್ಟರ್ ಅಲ್ಲ.
ಹೇಳಿ ಅವ್ರಿಗೆ. ಹೋಗ್ತಾನೆ ಇದೆ ಇವತ್ತು ಹೋಗಿ ಹೇಳಿ ಅವ್ರಿಗೆ. ನೀರೆಲ್ಲ ಹೋಗ್ತಾನೆ ಇದೆ. ವಿರೋಧ ಮಾಡಬೇಡಿ ಅಂತ ಹೇಳ್ರಿ. ಇವಾಗ ಮೇಕೆದಾಟು ಮಲದಾಯಿಗೆ ಪಾದಯಾತ್ರೆ ಮಾಡುವಾಗ ಯಾಕೆ ಯೋಚನೆ ಮಾಡಲಿಲ್ಲ ನೀವು? ಸುಮ್ಮನೆ ಅಶೋಕ್ ಅವರೇ, ನಿಮ್ಮವರೇ ಮುಖ್ಯಮಂತ್ರಿ, ಬಿಜೆಪಿಯವರೇ ಮುಖ್ಯಮಂತ್ರಿ. ನಾವು ನುಡಿದಂತೆ 5 ಗ್ಯಾರಂಟಿಗಳನ್ನ ಈಡೇರಿಸಿದ್ದೇವೆ ಎಂದ ಸಿಎಂಗೆ ಯತ್ನಾಳ್ ಟಕ್ಕರ್ ಕೊಟ್ರು. 5 ಗ್ಯಾರಂಟಿಗಳನ್ನು ಕೂಡ ಜಾರಿಗೆ ಕೊಟ್ಟಿದ್ದೇವೆ. ಇನ್ನೊಂದೇ ಒಂದು ಗ್ಯಾರಂಟಿ ಜನವರಿನಲ್ಲಿ ಕೊಡ್ತೇವೆ. ನೀವು ಅಕ್ಕಿ ಎಟ್ಟು ಕೊಡ್ತೇನೆ ಅಂತಿದ್ರಿ 10 ಕೆಜಿ ಎಲ್ಲಿ ಹೋಯ್ತು? 10 ಕೆಜಿ ಕೆಜಿ 5 ಕೆಜಿ ಕೊಡ್ತೀರಿ? ಹತ್ತು ಕೆಜಿ ಎಲ್ಲಿ ಸರ್ಕಾರ ನೀವು ಸಿಂಗಾಪುರಿಗೆ ಎಕ್ಸ್ಪೋರ್ಟ್ ಮಾಡ್ತಾ ಇದ್ರಿ ಅಕ್ಕಿನ, ಸಿಂಗಾಪುರಿಗೆ ಎಕ್ಸ್ಪೋರ್ಟ್ ಮಾಡ್ತಾ ಇದ್ರಿ ಅಕ್ಕಿನ ತಾವು. ಕೇಂದ್ರ ಸರ್ಕಾರ ಸಿಂಗಾಪುರಿಗೆ ಎಕ್ಸ್ಪೋರ್ಟ್ ಮಾಡ್ತಾ ಇದೆ ಅಕ್ಕಿ. ಡಿಕೆಶಿ ವಿರುದ್ಧದ ಸಿಬಿಐ ಕೇಸ್ ವಾಪಸ್ ಪಡೆದ ಸರ್ಕಾರದ ನಿರ್ಧಾರಕ್ಕೆ ವಿಧಾನಸಭೆ ಪರಿಷತ್ನಲ್ಲಿ ಗದ್ದಲವೇ ನಡೆದೋಯ್ತು. ಹಿಂದೆ ಸನ್ಮಾನ್ಯ ಶಿವಕುಮಾರ್ ಅವ್ರ ಮೇಲೆ ದೆಹಲಿ ಎಸ್ಟಾಬ್ಲಿಷ್ಮೆಂಟ್ ಕಾಯ್ದೆ 1946ರ ಸೆಕ್ಷನ್ 6 ಅಡಿಯಲ್ಲಿ ಸಿಬಿಐ ಕೇಸ್ ದಾಖಲಾಗಿತ್ತು. ದಾಖಲಾದ ಮೇಲೆ ಅದನ್ನು 2019ರಂದು ಸೆಪ್ಟೆಂಬರ್ 25ರಂದು ಆದೇಶ ಕೂಡ ಮಾಡಲಾಗಿದೆ. ಈಗ ಆ ಸಿಬಿಐ ತನಿಖೆಯನ್ನು ರದ್ದು ಮಾಡಿದ್ದೀನಿ ಅಂತ ಕ್ಯಾಬಿನೆಟ್ ಏನು ತೀರ್ಮಾನ ತೆಗೆದುಕೊಂಡಿದೆ, ಇದು ಸಮಂಜಸ ಅಲ್ಲ. ಇದು ವೈಯಕ್ತಿಕವಾಗಿ ಇರ್ತಕ್ಕಂಥ ವಿಚಾರ. ಇದನ್ನ ನಾವು ರೂಲ್ 60ನಲ್ಲಿ ತಗೊಳಕ್ ಬರುತ್ತಾ? ಓಕೆ. ಅಲ್ಲ, ಅದರಿಂದ ದಯಮಾಡಿ ಇದನ್ನ ಚರ್ಚೆ ಮಾಡಬಾರ್ದು ಅಂತೇಳಿ ನಾನು ಇದೀಗ ನೋಡಿ.